ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನು ಅಂತ ಅಂದರೆ ಸ್ಪೆಷಲ್ ಅಂತ ಏನೂ ಇಲ್ಲ, ನಾರ್ಮಲ್ಲು ಮನೆಯಲ್ಲೇ ಇದ್ದೀನಿ. ಶಿವಮೊಗ್ಗದಲ್ಲೇ ಇದ್ದೀನಿ ನಾನೀಗ. ಏನಂದರೆ ಈ ಸ್ವಲ್ಪ ಉದ್ದ ಬಂದಿದೆ ಇಲ್ಲಿ, ಅದನ್ನ ಕಟ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಷ್ಟು ಶಾರ್ಟ್ ಮಾಡೋಣ ಅನ್ನೋ ಆಸೆ. ಅಕಸ್ಮಾತ್ ಏನಾದರೂ ತುಂಬ ಕೆಟ್ಟದಾಗ ಕಂಡ್ರೆ, ಈ ಕೂದಲು ಬಿಟ್ಟಾಗ ಏನೂ ಅನಿಸಲ್ಲ, ಏನಾದರೂ ಹಿಂಗೆ ಜಡ ಹಾಕಿದಾಗ, ಏನಾದರೂ ಜುಟ್ಟು ಹಾಕ್ಕೊಂಡಾಗ ಆಗ ಪುಕ್ಕ ಥರ ಹಿಂಗೆ ಕೂತ್ಕೊಂಡ್ರೆ ಅಂತ ಭಯ ಅಷ್ಟೇ. ಹಾಗಾಗಿ ಇದೇನಿದೆ ಇಷ್ಟು ನಾನು ಇಷ್ಟ ಯಾವಾಗಲೂ ನಾನೇ ಕಟ್ ಮಾಡ್ಕೊಳ್ಳೋದು. ಹಿಂದೆ ಏನಾದರೂ ಸ್ಪ್ಲಿಟ್ಸು ಅಥವಾ ಏನಾದರೂ ಇದ್ದಿದ್ದರೆ ಅದನ್ನ ಅಮ್ಮ ಕಟ್ ಮಾಡ್ತಾರೆ. ಅದು ಬಿಟ್ಟರೆ ನಾವು ಪಾರ್ಲರ್ಗೆ ಹೋಗೋದು ಆ ಥರ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಇನ್ನೂ ಅಭ್ಯಾಸ ಆಗಿಲ್ಲ ಅದೆಲ್ಲ. ನೋಡೋಣ, ಈಗ ಇದು ಕಟ್ ಮಾಡೋಣ. ಎಲ್ಲಿ ತನಕ ಕಟ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಈಗ ಚೆನ್ನಾಗಿ ಕಾಣ್ತಿದೆ. ಇದು ಕರ್ಲಿಯಾಗಿ ಕಟ್ ಮಾಡೋಕ್ಕೆ ಮನ್ಸು ಬರ್ತಿಲ್ಲ. ಚೆನ್ನಾಗಿದಲ್ಲ, ಬಟ್ ನನಗೆ ಯಾವಾಗ ಅಂತಂದರೆ ಹಿಂಗೆ ಫುಲ್ ಏನಾದರೂ ಕ್ಲಿಪ್ ಹಾಕ್ಕೊಂಡಾಗ ಇಷ್ಟೇ ತೆಗಿತೀನಿ ಅಂದರೆ ಇಷ್ಟು ಉದ್ದ ಬಂದಿರುತ್ತೆ, ನನಗೆ ಅದು ಇಷ್ಟ ಆಗೋಲ್ಲ. ಸೊ ಒಂಚೂರು ಶಾರ್ಟಾಗಿ ಕಟ್ ಮಾಡೋಣ ಇಷ್ಟಕ್ಕೆ ಅಂತ ಕಟ್ ಮಾಡಿ. ಕನ್ನಡಿ ಇದರಲ್ಲೇ ನೋಡ್ಕೋಬೋದು, ಬಟ್ ಕಾಣಲ್ಲ. ಏನಿದೆ ಇಷ್ಟು ತಗೋಬೇಕು ಫಸ್ಟ್. ಇಷ್ಟೊಂದು ಕಟ್ ಮಾಡಿ ಬೇಡ. ಇಷ್ಟೆಲ್ಲ ಕಟ್ ಮಾಡೋದು ಹಿಂಗೆ ಇರಲಿ. ಯಾವಾಗಲೂ ಬಗ್ತಲೇ ತೆಗೆದು ಇದೆಷ್ಟೇ ಹಿಂಗೆ ಬಾಚಿದ್ರು ಮತ್ತೆ ವಾಪಸ್ ಬಗ್ತಲೆ ಥರನೇ ಬರುತ್ತೆ, ಪಾರ್ಟಿಷನ್ ಆಗುತ್ತೆ. ನಾನು ಒಂದೊಂದು ವಿಡಿಯೋ ನೋಡಿದೆ ಈಗ ಬೆಳಗ್ಗೆ, ಯಾವ ಥರ ಕಟ್ ಮಾಡಬೇಕು ಅಂತ ನೋಡೋಣ ಅಂತ ಮಾಡಿದೆ. ಅದರಲ್ಲಿ ಹೆಂಗಿತ್ತಂದರೆ ಈ 2 ಪಾರ್ಟ್ ಇರುತ್ತಲ್ಲ ಅದನ್ನ ಕ್ರಾಸ್ ಮಾಡ್ಕೋಬೇಕು. ಫಸ್ಟ್ ಕ್ಲೀನಾಗಿ ಬಾಚ್ಕೋಬೇಕು. ಬಾಚ್ಕೊಂಡು ಇದೆರಡನ್ನು ಆ ಕಡೆ ಈ ಕಡೆ ಮಾಡಿ ಕೂದಲನ್ನ ನೆನೆಸಿದ್ರೆ ಚೆನ್ನಾಗ್ತಿತ್ತು ಅನ್ಸುತ್ತೆ ಅಲ್ವಾ. ಇನ್ನು ಹಿಂಗೆ ಕಟ್ ಮಾಡಬೇಕು, ಇದರಲ್ಲಿ ಡೈರೆಕ್ಷನಲ್ಲಿ. ಓಕೆ, ಹೀಗೆ. ಯಾಕೆಂದರೆ ಇಲ್ಲಿ ಉದ್ದ ಬರಬೇಕು, ಮುಂದೆ ಉದ್ದ ಬಂದು ಹಿಂದ್ಗಡೆ ಶಾರ್ಟ್ ಆದರೆ ಚೆನ್ನಾಗಿ ಸರಿಯಾಗಲ್ಲ ಅದು. ಸೊ ಈ ಶೇಪಲ್ಲಿ ಬಂದರೆ ಬರುತ್ತೆ ಹಂಗೆ, ಆಯಿತಾ. ಕರೆಕ್ಟಾಗಿ ಹಿಡ್ದಿದ್ದೀನಿ. ಅಯ್ಯೋ, ಓಕೆ, ಇದು ಬಟ್ ಶಾರ್ಟ್ ಆಯಿತು, ತುಂಬ ಶಾರ್ಟ್ ಆಯಿತು.
ಮಾಮಿ ಇಲ್ಲಿ ಕೂದಲು ಮತ್ತು ನಾನು ಅಂದ್ಕೊಂಡಿದ್ದ ಶೇಪ್ ಒಂದಲ್ಲ ಅದು ಬರಲೇ ಇಲ್ಲ. ಮಮ್ಮಿ ಎರಡು ಸೂರು ಒಟ್ಟಿಗೆ ಕಟ್ ಮಾಡಿದ್ರೆ ಆಗ್ತಿತ್ತು. ಈಗ ಇದೇ ಇಷ್ಟೇ ಕಟ್ ಹೆಂಗೆ ಮಾಡೋದೀಗ ಇದನ್ನು? ಕಟ್ ಮಾಡಿದ್ಮೇಲೆ ಕೊರಗಬಾರ್ದು. ಕಟ್ ಮಾಡಿದ್ಮೇಲೆ ಕೊರಗಿದ್ರೆ ಕೂದಲು ಬರೋಲ್ಲಂತೆ. ಸೊ ಮಮ್ಮಿ ನಾನು ತಪ್ಪು ಮಾಡ್ತಾಯಿದ್ದೀನಿ. ಇದಕ್ಕಿಂತ ಶಾರ್ಟ್ ಆಯಿತು. ಏನಾಗಿದೆ ನನಗೆ? ನಾನು ವ್ಲಾಗೇ ಮಾಡಬಾರ್ದಿತ್ತು. ಮಮ್ಮಿ ನಾನು ಅಂದ್ಕೊಂಡೇನು ಹೇಳ್ದಲ್ಲ ಇಲ್ಲಿಗೆ ಬೇಕು ಅಂತ, ಇದು ಹಂಗೆ ಆಯಿತು, ಅಲ್ಲಿಗೆ ಬಂದಿದೆ ಇದು. ಶ್ಯಾಟ್ ಈಗ ಇದನ್ನು ಕಟ್ ಮಾಡಬೇಕಾಗುತ್ತೆ. ನಮ್ಮಮ್ಮ ಹೊಡ್ತಾ ಬಿಡ್ತಾರೆ ಈಗ ನನಗೆ. ಸಿ ಹೆಂಗೆ ಕಾಣ್ತಿದೆ ಅಂದರೆ ಡಿನ್ ಡಿಡಿನ್ ಡಿನ್ ಡಿಡಿನ್ ಅಂತ ಅದೊಂದು ಇದ್ದಿದೆಯಲ್ಲ ಮ್ಯೂಸಿಕ್ಕು. ಹಾಗೆ ಅದರಲ್ಲಿ ಇದ್ದಾರೆ ಸಣ್ಣ ಸಣ್ಣ ಕೂದಲು ಬೇರೆ ಕಟ್ಟಾಗಿಲ್ಲ. ಇದನ್ನ ಅದು ಹೆಂಗೆ ಸರಿ ಮಾಡೋಣ? ಯಾವಾಗಲೂ ಮಾಡೋ ಥರ ಮಾಡಿದರೆ ಸುಮ್ಮನೆ ಆಗ್ತಿತ್ತು. ಈಗ ಏನೋ ಹೊಸ್ದಾಗಿ ಮಾಡೋಣ ಅಂದ್ಕೊಂಡು ಹಿಂಗಾಗ್ಬಿಡ್ತಲ್ಲ. ಅದೇ ಇವಾಗ ಇದೇ ಸಮಕ್ಕೆ ಇದನ್ನು ಕಟ್ ಮಾಡಬೇಕು ಇವಾಗ. ಸೊ ನಾನು ನಮ್ಮಮ್ಮಂಗೆ ತೋರಿಸಿದ್ರೆ ಭಯ ಆಯ್ತಿದೆ ನನಗೆ. ಎಷ್ಟು ಶಾರ್ಟ್ ಆಗ್ತಿದ್ದು. ಚೆನ್ನಾಗಿದೆ ಬಟ್ ಶಾರ್ಟ್ ಆಗಿದೆ ತುಂಬ. ಏನು ಮಾಡೋದು, ಅತ್ತೆ ಬಿಡ್ತೀನಿ ನಾನಂತ. ವೆರಿ ಬಡ್ಸಿ
ಏನೋ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಇದು ರಿಗ್ರೆಟ್ ಇರಬಾರ್ದು ಯಾವುದಕ್ಕೂ. ಆಮೇಲೆ ಅಳತಾ ಕೂತ್ಕೊಂತೀನಿ ಅಷ್ಟೇ. ಆಮೇಲೆ ಈಗಲೂ ಬರ್ತಿದ್ದೆ ಅವಳು, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಇದು ಚೆನ್ನಾಗಿ ಚೆನ್ನಾಗಿ ಬಂದಿದೆ. ಇದಂಗೆ ಅದೇ ಇದೆಷ್ಟು ಚೆನ್ನಾಗಿ ಬಂದಿದೆ, ಆ ಥರ ಇದು ಬಂದಿಲ್ಲ. ಮತ್ತೆ ಕಟ್ ಮಾಡೋ ಧೈರ್ಯ ಇಲ್ಲ ನನಗೆ. ಇದಿರಲಿ, ಬಟ್ ಅದು ಸಣ್ಣ ಸಣ್ಣ ಕೂದಲೆಲ್ಲ ಇವೆರಡಾದರೂ ಒಂಚೂರು ಸಮಸ್ಯೆ ಮಾಡಿದ್ರೆ ಓಕೆನಾ. ದೇವ್ರೆ, ಕಮ್ಮನ ಬಿಲ್ಲೆ ಮಾತಾಡಿ ಅಷ್ಟು. ನಾನು ಇದನ್ನು ಹೊರಗೆ ತೋರಿಸಿದ್ರೆ ಇದು ಹಿಂಗೆ ಕೂತ್ಕೊಳ್ಳುತ್ತಿಲ್ಲ, ಹಿಂಗೆ ಸಿಕ್ಸಿದ್ರು ಸಿಕ್ಸಲ್ಲ. ಅದನ್ನೇ ಹೇಳಿದ್ದು. ಸೊ ಮೈ ಬ್ಯಾಂಗ್ ಒಂಥರ ಓಕೆ ಅಂತಲೂ ಅನಿಸುತ್ತೆ, ಜೊತೆ ಯಾಕೆ ಬೇಕಿತ್ತು ಅನ್ನಿಸ್ತು ಒಂಥರನೂ ಇದೆ. ಬಟ್ ಇರಲಿ, ಹೆಂಗೂ ಬೆಳೆಯೋದಲ್ಲ. ನಾನು ಕೂದಲು ಕಟ್ ಮಾಡಿದ್ಮೇಲೆ ನಾನು ಫಸ್ಟ್ ಹೇಳೋ ವಿಚಾರನೇ ಇದು. ಏನು ಥರ ಕೆಡ್ಸ್ಕೊಳ್ಳೋದು ಬೇಡ, ಬೆಳೆಯುತ್ತೆ ಕೂದಲು, ಇಟ್ಸ್ ಓಕೆ. ಏನಾದರೂ ಒಂದು ಚೇಂಜ್ ಇರ್ತಾ ಇರಬೇಕು. ಇರಲಿ, ಪುಕ್ಕ ಎಲ್ಲ ಬೇರೆ ಇನ್ನು ಹೆಂಗೆ ಕಾಣೋದು ಗೊತ್ತಿಲ್ಲ. ಈಗ ಫಸ್ಟ್ ನಾನು ನಮ್ಮ ಅಮ್ಮಂಗೆ ತೋರಿಸ್ಬೇಕು. ಅವ್ರು ಹಾಲಲ್ಲಿದ್ದಾರೆ, ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೆ. ಕೂದಲೆಲ್ಲ ಇವಾಗ ಸರ್ರೆಗೆ ಬೈಯೋದೇನೆಂದರೆ ಒಳಗಡೆನೇ ಕಟ್ ಮಾಡ್ದ ಅಂತ ಬೈತಾರೆ ಸರ್ರೆಗೆ. ಅದು ಒಂದು ಬೈಸ್ಕೊಳ್ಳೋದಲ್ದೆ ಕೂದಲು ಇಷ್ಟು ಶಾರ್ಟ್ ಬೈತಾರೆ, ಏನಂತ ಬೈತಾರೆ ನೋಡೋಣ ಆಯಿತಾ. ಬರಲಿ, ನೆಕ್ಸ್ಟು ಬೇಗ ಬೇಗ ಉದ್ದ ಬರಲಿ ಕೂದಲು. ಇನ್ನೊಂದು ನೆಕ್ಸ್ಟ್ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡೋಣ. ಆದರೆ ಈ ಥರ ಅಂತೂ ಮಾಡ್ಕೊಳ್ಳಲ್ಲ. ಏನಾದರೂ ಎಲ್ಲಾದರೂ ಹೊರಗೆ ಬೇಡ, ಚೆನ್ನಾಗೇ ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಇವಾಗಿಲ್ಲ, ಮುಂದೆ ನೋಡೋಣ. ನಮ್ಮ ಅಮ್ಮಂಗೆ ತೋರ್ಸೋಣ ಫಸ್ಟ್. ಅಮ್ಮ ಒಳಗೆ ಕಟ್ಕೊಂಡು ಒಳಗಿರ್ಲಿ, ಅದು ಮಾಡಿದೆ. ನಂಗೆ ಹೊರಗಡೆ ಸರಿಯಾಗಿ ಮಳೆ ಬರ್ತಿತ್ತಲ್ಲ ಅಂತ. ಎಷ್ಟು ಶಾರ್ಟ್ ಆಯ್ತು. ಆಗಿತ್ತಲ್ಲ, ಅಯ್ಯೋ ಒಂದು ಹೋಗಿದೆಲ್ಲ ಬೈಯಂಗೂ ಇಲ್ಲ, ಅಯ್ಯನಂಗೂ ಇಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿದ್ರೆ ಏನಾಯ್ತು? ಅಲ್ಲ, ಕೂದಲು ಕಟ್ ಮಾಡ್ದೆ ಸರಿ, ಚೆನ್ನಾಗಿ ಕಾಣಕ್ಕೋಸ್ಕರ ಮಾಡೋದು. ಹೆಂಗಿದೆ ಇರೋದ್ನ ಕಟ್ ಮಾಡ್ಕೊಂಡು ಏನ್ ಚೆನ್ನಾಗಿಲ್ವಾ ಇದು? ಚೆನ್ನಾಯ್ತು. ಹೇಳ್ರಮ್ಮ, ನಾನೇನು ಅಳಲ್ಲ, ಹೇಳ್ರಿ. ನೀವು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೇಡ್ರಿ, ಹೇಳ್ರಿ. ಚೆನ್ನಾಗಿದೆ ಅಲ್ಲೆಲ್ಲ ಕೂದಲು ಬಿದ್ದಿದೆ, ಮೈ ಮೇಲೆ ಬಿಡಿಸ್ಕೊಬಿಡ. ಎಲ್ಲ ಇದಕ್ಕೆ ಹಾಕ್ಲ ಹೊರಗೆ ಏನ. ಅದೇ ಅಲ್ಲಿ ಹೋಗಿ ಎಲ್ಲಾದ್ರೂ ಮೂಲೆಯಲ್ಲಿ ಬಿಸಾಡ್ತೀನಿ ಅಷ್ಟೆ, ಗಿಡ ಇದಕ್ಕೆ. ತಲೆ ಸ್ನಾನ ಮಾಡು, ಆಮೇಲೆ ಹೆಂಗೆ ಕಾಣುತ್ತೆ ನೋಡಿ. ಈಗೆಲ್ಲ ಎಣ್ಣೆ ಹಚ್ಕೊಂಡು ಚಂದ ಸ್ನಾನ ಮಾಡಿ ನೋಡೋಣ ಹೆಂಗೆ ಬಂದು ಕೆಡ್ದಾಗ ಕಾಣುತ್ತೆ, ಹಸಿ ಇರೋದಕ್ಕೆ. ನೋಡೋಣ ಆಮೇಲೆ ಹೆಂಗೆ ಕಾಣುತ್ತೆ ಅಂತ.
ಇವಾಗ ನಮ್ಮ ಅಮ್ಮ ನನಗೆ ಸಾರು ಮಾಡೋಕ್ಕೆ ಹೇಳಿದ್ದಾರೆ. ಅವರೇ ಬೇಳೆ ಇಟ್ಟಿದ್ದಾರೆ ಅನಿಸುತ್ತೆ. ಬೇಳೆನ ಅನ್ನನ ಗೊತ್ತಿಲ್ಲ ಇದು. ಅಮ್ಮ ಅಮ್ಮ ಕುಕ್ಕರಲ್ಲಿ ಅನ್ನ ಇಟ್ಟಿರೋದೇ ಬೇಳೆನಾ? ಅದೇ ಅವ್ರು ಇವಾಗ ಬೇಳೆ ಇಟ್ಟಿದ್ದಾರೆ. ನಾವು ಹೀರೆಕಾಯಿ ಸಾರು ಮಾಡಬೇಕು. ನೋಡುವ ಹೆಂಗೆ ಇರುತ್ತೆ. ಬರಬೇಡ ಇದು ನೀನು ಸದ್ಯಕ್ಕೆ ತಡಿ, ಆಮೇಲೆ ಬಾ, ಇವಾಗ ಬೇಡ ಆಯಿತಾ? ಹೀಗೆ ತುಂಬ ದಿನ ಆಯಿತು ಬ್ಲಾಗ್ ಮಾಡೋದಿಲ್ಲ. ಎಂತ ಮಾಡಲಿ ಏನು ಮಾಡಲಿ, ನಾನು ಮನೆಯಲ್ಲೇ ಇದ್ದೀನಿ. ಫಿಲಮ್ ನೋಡೋದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡ್ತಾಯಿಲ್ಲ ನಾನು. ಅಲ್ಲಿ ದಿನಕ್ಕೊಂದು 3 ಫಿಲಮ್ ನೋಡೋದು, ಹಾಗೆ ಮತ್ತೆ ತಿರ್ಗಾ ಮುರ್ಗ ಅದೇ ಫಿಲಮ್ ನೋಡೋದು. ಅದು ತುಂಬ ಫಿಲಮ್ ಇದ್ದಾವೆ ನೋಡೋಕ್ಕೆ. ಆದರೂ ಈಗ ರೀಸೆಂಟಾಗಿ ನೋಡ್ತಾ ಇರೋ ಫಿಲಮ್ ತುಂಬ ಇಷ್ಟ ಆಗಿ ತಿರ್ಗಾ ಮುರ್ಗ ಅದೇ ನೋಡ್ತಾ ಇದ್ದೆ. ನಾನು ಯಾವತ್ತೂ ಆ ಥರ ಫಿಲಮ್ ನೋಡೋದೇ ಇಲ್ಲ. ಮತ್ತೆ ನೋಡಿದ್ದೆ, ನೋಡೋದು ಆ ಥರ ತುಂಬ ಕಮ್ಮಿ. ಕಾಂತಾರ ಏನೋ ಥಿಯೇಟ್ರಲ್ಲಿ ಹೋಗಿ 3 ಸರಿ ನೋಡಿರೋದು ಬಿಟ್ಟರೆ ಆ ಥರ ಪದೇ ಯಾವ ಫಿಲಮ್ನು ನೋಡೋಲ್ಲ. ಬಟ್ ಈ ಫಿಲಮು ಅದು ಇಂಗ್ಲೀಷ್ ಫಿಲಮು, ಸೊ ಚೆನ್ನಾಗಿತ್ತು ಅಂತ ಹೇಳ್ಬೇಕಾಯ್ತು. ಆಮೇಲೆ ಮತ್ತೇನಿಲ್ಲ, ಕೆಲಸ ಹುಡುಕ್ಬೇಕಷ್ಟೇ ಬೇಗ. ಹೀರೆಕಾಯಿ ಕಟ್ ಮಾಡಾಯಿತು, ಟೊಮೊಟೊ, ಈರುಳ್ಳಿ, ಆಮೇಲೆ ಕಾಯೆಲ್ಲ ತುರಿದು ಸಾರು ಮಾಡಬೇಕು. ಆ ಸಾರು ಹೆಂಗಾಗುತ್ತೆ ಅಂತ ಹೆಚ್ಚು ಮಾಡೋಕ್ಕೆ ಈಗ ಹೆಚ್ಚಬೇಕಿದ್ದು ಜಾಸ್ತಿ ಒಂದು ಇಷ್ಟು ಭಾಗ ಮಾಡ್ಕೊಂಡು ಇಷ್ಟ ಭಾಗ ಮಾಡ್ಕೊಂಡು ಇದನ್ನು 2 ಇಲ್ಲ 4 ಭಾಗ ಮಾಡಬೇಕಿಂತ. ಇದು 2 ಸಾಕು ಅನಿಸುತ್ತೆ. ಇದನ್ನು ಸ್ಟಿಚ್ ಮಾಡೋತ್ತಿಗೆ ನನ್ನದೇ ಅಡುಗೆ. ಈಗ ನಾನು ಬಂದಾಗಿಂದ, ನಾನು ಬಂದು 2 ವಾರ ಆಯಿತು. ಬಂದಾಗಿಂದ ನಾನು ಏನೂ ಮಾಡಿಲ್ಲ ಪಾಪ. ಎಲ್ಲ ಏನಂದರೆ ಏನು ಹೆಲ್ಪು ಮಾಡ್ತಾ ಇರಲಿಲ್ಲ. ಎಲ್ಲ ಅಮ್ಮನ ಪಾತ್ರೆ ತೊಳೆಯೋದು ಎಲ್ಲದೂ ಅಮ್ಮನೇ ಮಾಡೋದು ಪಾಪ. ಈಗ ಅಂದರೆ ನಾನು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅಮ್ಮನೇ ಮಾಡ್ತಿದ್ರೆಲ್ಲ. ಸೊ ಇವಾಗ ನಾವು ಓಕೆ ಆಗಿರೋದ್ರಿಂದ ನಾನು ಮಾಡಬೇಕು, ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿನೂ ನಾರ್ಮಲಾಗಿ ಏನಾದರೂ ಬೇರೆ ದೊಡ್ಡ ಚಿತ್ರಾನ್ನ ಅದೆಲ್ಲ ನಾನೇ ಮಾಡ್ತಿದ್ದೆ. ಈ ಬಿಸಿಬೇಳೆ ಬಾತು, ಪುಳಿಯೋಗರೆ ಎಲ್ಲ ಅಮ್ಮ ಮಾಡ್ತಾರೆ. ನಾರ್ಮಲಾಗಿ ಆಯಿತು. ಆಯಿತಾ? ಇದು ಬೇಳೆ ಕೂಗ್ತಿದೆ. ಆಯಿತು, ಒಂದು 3 ವಿಸಿಲು ಅಂತೀವಿ. ನೋಡುವ, ಆಮೇಲೆ ಹೇಳ್ತೀನಿ ಸಾರು ಮಾಡ್ತಾ ಹೆಂಗೆ ಏನು ಹೆಂಗಿತ್ತು. ಕಟ್ ಮಾಡಿದ್ದೆಲ್ಲ ಸಾರು ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಅದು ವಿಜಿಲ್ 3-4 ವಿಜಿಲ್ ಹೊಡೆದು ಎಷ್ಟು ಗಲೀಜಾಗಿದೆ. ಕ್ಲೀನ್ ಮಾಡಬೇಕು, ಮಾಡುವ. ಅದೇ ನಾನು ಆಮೇಲೆ ಇಷ್ಟಿಷ್ಟು ಕಟ್ ಮಾಡಿಕೊಂಡೆ, ಸಣ್ಣದಾಗೆ ಮಾಡಿಕೊಂಡೆ. ಯಾಕೆ ವಿಜಿಲ್ ಹೊಡ್ಸೋದಾಗಿದ್ರೆ ದೊಡ್ಡದು ಇರ್ಬೋದಿತ್ತು. ಬಟ್ ಇದು ಬೇಯಿಸೋದ್ರಿಂದ ಸಣ್ಣದೇ ಇರಲಿ ಸ್ವಲ್ಪ. ಮತ್ತು ಬೇರೆ ಏನು ಹಾಕಬೇಕು, ಈರುಳ್ಳಿನೂ 2 ಅಂದರೆ 1 ಈರುಳ್ಳಿಯಲ್ಲಿ ಅರ್ಧ ಸಣ್ಣ ಕಟ್ ಮಾಡಿಕೊಂಡು ಸಾರಿಗೆ ಹಾಕ್ಕೊಳ್ಳೋಕ್ಕೆ, ಇನ್ನೊಂದು ಅರ್ಧ ರುಬ್ಬಕ್ಕೆ ಹಾಕೋಕ್ಕೆ ಅಷ್ಟು. ನೋಡುವ, ಇವಾಗ ಕಾಯಿ ಹೆಬ್ಬದಾಯ್ತಾ? ಕಾಯಿ ಹೆಬ್ಬ ಅಂದರೆ ನನಗೆ ತುರಿಯೋಕ್ಕೆ ಇಷ್ಟನೇ ಆಗಲ್ಲ. ಈ ಥರ ಹೆಬ್ಬೆ ಬಿಟ್ಟರೆ ಆವಾಗ ಇದು ಮಾಡ್ಬೋದು, ರುಬ್ಬೋದು ಒಟ್ಟಿಗೆ. ಆದರೂ ಇದು ಶಾರ್ಪ್ ಇದೆ. ಬಾಳೆಹಣ್ಣು ಕಟ್ ಮಾಡೋದು ಬರ್ತಾನೆ ಇದೆ. ಸಕ್ಕರೆನೂ ತಿನ್ನೋಲ್ಲ ನಾನು, ಇನ್ನು ಸಕ್ಕರೆ ತಿನ್ನಬಾರ್ದು ಅಂತ ನಲ್ಲ. ಅದು ಯಾವಾಗಿಂದನೂ ಅಂದ್ಕೊತಿರ್ತೀನಿ, ಆದರೆ ಮಧ್ಯದಲ್ಲಿ ಆದರೂ ತಿಂತಾನೆ ಇರ್ತೀನಿ. ಬಟ್ ತಿನ್ನಬಾರ್ದು, ಸಕ್ಕರೆ ಇಸ್ ನಾಟ್ ಗುಡ್ ಅಂತ
ಬೆಲ್ಲನೂ ಸಕ್ಕರೆ ಬೆಲ್ಲ ಎರಡೊಂದೇ. ಅದೇನು ಅಷ್ಟೊಂದು ಜನ ನಾನು ಕೇಳಿದ್ದೀನಿ. ನಾನು ಸಕ್ಕರೆ ತಿನ್ನಲ್ಲ, ಬೆಲ್ಲ ತಿಂತೀನಿ. ಏನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ, ಬೆಲ್ಲಕ್ಕೂ ಸಕ್ಕರೆಗೂ ಎರಡೂ ಒಂದೇ. ಹಳೆ ಅಲ್ಲ ಮಗಳ ಗಂಡ. ಈಗ ರುಬ್ಕೊಳ್ಳೋಕ್ಕೆ ಅದೇ ಇದರಲ್ಲಿ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆ. ಈಗ ಒಂದೊಂದು ಸ್ಪೂನ್ ಅನ್ನಂಗೆ ಖಾರ ಒಂದು ಅರ್ಧ ಹಾಕೋಣ. ಆಮೇಲೆ ಸಾಂಬಾರು ಪುಡಿ ಇದೆ ಅನ್ಕೊತೀನಿ. ಅಮ್ಮ ಇದೇನಾ ಸಾಂಬಾರು ಪುಡಿ? ಅಮ್ಮ ಅಡುಗೆ ಗೊತ್ತು ಅಂದರೆ ಒಂದೊಂದು ಸರಿ ಸಾಂಬಾರು ಪುಡಿ ಮತ್ತು ಖಾಲಿ ಬರೀ ಧನಿಯಾ ಪುಡಿ ಆಗಿರ್ಬೋದು, ಆಮೇಲೆ ಗರಂ ಮಸಾಲ ನೋಡೋಕೆ ಒಂದೇ ಥರ ಇರುತ್ತೆ. ಸೊ ಒಂಚೂರು ಕನ್ಫ್ಯೂಷನ್. ಇದೆಷ್ಟು ಹಾಕೋದು? ಇದು ಒಂದು ಹಾಕ್ಬೋದು, ಇಷ್ಟ ಹಾಕೋದು. ಇನ್ನೊಂಚೂರು ಸಾಕು, ಆಯಿತಾ? ಅಷ್ಟು ಇದನ್ನ ಹಾಕಿ ರುಬ್ಸೋದು ಇವಾಗ ಗುಯ್ ಅಂತ. ಫಸ್ಟು ಇದಕ್ಕೆ ನೀರು ಹಾಕೊಬಾರ್ದು, ಯಾಕೆಂದರೆ ನಾನು ಕಾಯಿ ಹೆಬ್ಬಿದ್ನಲ್ಲ, ಹಂಗಾಗಿ ಕಾಯಿ ತುರಿದಿದ್ರೆ ನೀರು ಹಾಕೋಬೋದಿತ್ತು. ಇದು ಸ್ವಲ್ಪ ಈಗ ನೀರು ಹಾಕೋಬೇಕು, ಗುಯ್ ಗುಯ್ ಅಂತ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ಮೇಲೆ ನೀರು ಹಾಕಬೇಕು. ನೀರು ಬಿಟ್ಟು ಈಗ ರುಬ್ಕೊಂಡಿರೋದನ್ನ ಹಾಕೊಂಡ್ರೆ ಸಾರು ರೆಡಿ. ಅಲ್ಲ, ಹಾಕೊಂತಿದ್ದಂಗೆ ಆಗಲ್ಲ, ಮತ್ತು ಅದೊಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷನೋ ಕುದಿಬೇಕು. ಕುದ್ಮೇಲೆ ರೆಡಿ ಆಗುತ್ತೆ. ಇದು ನನ್ನ ಫೇವ್ರೆಟ್ ಅಂತಂದರೆ ಕೊರಿ ರೊಟ್ಟಿ. ನೆನ್ನೆ ನಮ್ಮ ಮನೇಲಿ ಚಿಕನ್ ಮಾಡಿದ್ವಿ, ಹಾಗಾಗಿ ಕೊರಿ ರೊಟ್ಟಿ ಬಂದಿತ್ತು. ಒಂದು ತಿಂದು ಅದೇ ಮಾಡಿದಂಗೆ ಇಟ್ಟಿದ್ದೇನೆ. ನಾಳೆ ಭಾನುವಾರ, ನಾಳೆ ಮಾಡೋದು. ಐ ಲವ್ ಕೊರಿ ರೊಟ್ಟಿ ಟೂ ಮಚ್, ತುಂಬ ಮಚ್. ಓಕೆ, ಸಾರು ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿತ್ತು ಅಂತೇಳಿ. ಇದು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಒಂಚೂರು ಜೀರಿಗೆನೂ ಹಾಕಿ ಈಗ ಆಫ್ ಮಾಡಿಕೊಂಡು ಕರಿಬೇವು ಹಾಕಿ. ಸರಿ ಇಲ್ಲ, ಅದು ಸೀದೋಗ್ತಿತ್ತು ಅದಕ್ಕೆ. ಈ ಕಡೆ ತೆಗಿಬೇಕಾದ್ರೆ ಆಯ್ತಾ, ಒಂದು ಕೈಲಿ ಫೋನ್ ಅದಿತ್ತಲ್ಲ, ಈಗ ಇದಕ್ಕೆ ಹಾಕೋದು. ಮುಗೀತು, ಸಾರಾಯಿತು. ವಾ ಪ್ರವಾಹ ಅಷ್ಟೆ ಗೊತ್ತು. ಇವಾಗ ಮುದ್ದೆಗೆ ನಾನು ಮಾಡಲ್ಲ, ನಮ್ಮ ಮನೆ ಮಾಡ್ತಾರೆ. ಎಲ್ಲ ಅಮ್ಮ ಮಾಡ್ತಾರೆ ಮುದ್ದೆ. ಇದು ಕುದೀತದ, ಕುದ್ಮೇಲೆ ಆಫ್ ಮಾಡಿ ಸಾರಾಯಿತು. ತುಂಬ ದಿನದ ನಂತರ ನಮ್ಮ ಮಾಮೆ ನಿದ್ದೆ ಮಾಡ್ತಾಯಿದೆ. ಅಲ್ಲ, ಅಯ್ಯಯ್ಯೋ ಎದ್ಬಿಡ್ತು. ನಾ ತೋರಿಸು, ಈಗಿನ್ನೂ ಮಲ್ಕೊಂಡಿತ್ತಾಯ್ತಾ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ದು. ನಾನು ನೋಡೇ ಇರಲಿಲ್ಲ ತುಂಬ ದಿನದಿಂದ, ಒಂದೇ ಸರಿನೋ ನೋಡಿದ್ದು. ಲಕ್ಷ್ಮಿ, ಅದೊಂದು ಇದೊಂದು 2 ಆಮೆ ಇದೆ, ಅದು ಸಣ್ಣದದು. ಇದು ಲಕ್ಕಿ,
ಲಕ್ಕಿ ಅಲ್ಲ ಲಚ್ಚಿ, ಇದು ಲಚ್ಚಿ, ಇದು ಲಕ್ಷ್ಮಿ. ಆಮೇಲೆ ಇದೊಂದು 3 ಫಿಶ್. ಅಯ್ಯೋ ಮಲಗಿದ್ದೆಲ್ಲ ನಿದ್ದೆ ಮಾಡು. ದಿಸ್ ಈಸ್ ಮೈ ಹೇರ್ ಸ್ಟೈಲ್ ಹಾಕಿಂದು ಮಮ್ಮಿ. ಅದೇ ಏನಂದ್ರೆ ತಲೆ ಸ್ನಾನ ಎಲ್ಲ ಮಾಡಿದ್ಮೇಲೆ ಸರಿಯಾಗಿ ಕೂರುತ್ತೇನೋ ಅಂತ ಅಂದ್ಕೊಂಡ್ರೆ ಅವಾಗಿನಕ್ಕಿಂತ ಇನ್ನೂ ಹಾಳಾಯಿತು. ಇದೊಳಗೆ ಹೆಂಗೆ ಕಾಣಿಸ್ತಿದೆ ಅಂದರೆ, ಇದು ಹಿಂಗೆ ಒಂದು ಶೇಪ್ ಇರುತ್ತಲ್ಲ, ಏನದು ಆನೆ ಉಗುರ ಅಲ್ಲ, ಹುಲಿ ಉಗುರು. ಹುಲಿ ಉಗುರು ಇದ್ದಂಗೆ ಐತಿದು ಶೇಪ್. ಒಳ್ಳೆ ಹಿಂಗೆ ಹಿಂಗೆ ಬಂದು ಸರಿ ಬೇಗ ಉದ್ದ ಬಾ ಹೋಗಿ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ. ಬೇಗ ಉದ್ದ ಬಂದರೆ ಒಂಚೂರು ಕಿವಿ ಹಿಂದೆ ಸಿಕ್ಸ್ಕೋಬೋದು ಅಷ್ಟೆ. ಅಥವಾ ಇದು ಸ್ಟ್ರೈಟ್ನಿಂಗ್ ಮಾಡಿದ್ರೆ ಚೆನ್ನಾಗಾಗ್ಬೋದು. ಸ್ಟ್ರೈಟ್ನಿಂಗ್ ಮಾಡಬೇಕು, ನೋಡುವ ಹೆಂಗೆ ಅಂತ. ಇದೇನೋ ಹಾಳಾಯಿತು, ಬಟ್ ಸಾರು ತುಂಬ ಚೆನ್ನಾಗಾಯಿತು. ಅಂದರೆ ತುಂಬ ಚೆನ್ನಾಗಿ ಮೀನ್ಸ್ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಹಂಗಿತ್ತು. ಅದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಅದೇ ಊಟ ಮಾಡಿದಾಗ ಹಾಗೆ ಇತ್ತು. ನಮ್ಮಮ್ಮ ನಾರ್ಮಲಾಗಿ ಯಾವಾಗಲೂ ಮಾಡ್ತಾರಲ್ಲ ಹಾಗೆ ಇತ್ತು. ಅದೇನು ಸದ್ಯ ಫೇಲ್ ಆದರೂ 10 ಪಾಸ್ ಆಯ್ತಲ್ಲ ಸಾಕು. ಇದೇನೋ ಬರೋದು ಕೂದಲು ಪರವಾಗಿಲ್ಲ, ಹಂಗೇನು ಬೇಜಾರಿಲ್ಲ. ನನ್ನ ಕಸಿನ್ಸಿಗೆಲ್ಲ ಫೋನ್ ಮಾಡಿ ತೋರಿಸಿದೆ, ಸರಿ ಬೈದರು ಮಾತ್ರ. ಏನಿದು ಹಿಂಗೆ ಅಂತ, ಸರಿ ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ, ಚೆನ್ನಾಗೇ ಇಲ್ಲ ಚೂರು ಅಂತ ಬೈದರು ಎಲ್ಲ. ಆಮೇಲೆ ಅದೇ ಕೀಕಿ ಹೇಳ್ದಂಗೆ ಇಲ್ಲಿಗೆ ಅವನಿಗೆ ನೆನ್ನೆ ಹೇಳ್ತಾ ಇದ್ದೆ ನಾನು, ಕಟ್ಟಿಂಗ್ ಕಟ್ ಮಾಡ್ಕೊತೀನಿ ಕೂದಲು ಅಂತ. ಆಗ ನಾನು ಹಾಗೆ ಹೇಳ್ತಿದ್ದೆ, ಇಲ್ಲಿ ಕಟ್ ಮಾಡು ಅಂತ. ಸರಿ ಆಯಿತು ಅಂತೇಳಿ ಕಟ್ ಮಾಡಿದ್ದು ಕರೆಕ್ಟಾಗೆ ಅವ್ನು ಹೇಳ್ದಂಗೆ ಇಲ್ಲಿಗೆ ಬಂದು ಕೂತ್ಕೊಂತು. ಏನು ಹೇಳಿದೆ ನೀನು ಕೀಕಿ? ನೋಡಿ ಹೆಂಗಾಗಿದೆ, ಇಲ್ಲಿ ಗೊತ್ತಾಗಲ್ವಾ? ಈಗ ನೀನೇ ಸರಿ ಮಾಡುವ ಆಮೇಲೆ. ಓಕೆ, ಹಾಗಿದ್ದಾಗಲೇ ಈ ಕೂದಲು ಬಿಟ್ಟರೆ ಹೆಂಗೆ ಅನಿಸುತ್ತೆ, ಅದ್ರ ಜೊತೆಗೆ ಸೇರಿಕೊಂಡು ಅಷ್ಟೊಂದೇನು ಅನ್ಸಲ್ಲ ಅನ್ಕೊತೀನಿ. ಕೂದಲು ಬಿಟ್ಟ ಏನು ಅನ್ಸಲ್ಲ ಅಷ್ಟು ಕೂದಲಿನ. ಸೊ ಇದಾಗಿತ್ತು ನನ್ನ ವ್ಲಾಗ್, ಹೇರ್ ಕಟ್ ವ್ಲಾಗು. ಫ್ಲಾಪೇ ಇದು, ಫ್ಲಾಪೇ ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಮುಂದೆ ಹೋಗಬೇಕು. ಓಕೆ, ಇದು ನನ್ನ ಹೇರ್ ಕಟ್ಟು ಫ್ಲಾಪ್ ಆಯಿತು. ಇನ್ನೊಂದು ಸರಿ ಈ ಥರ ಮಾಡ್ಕೊಳ್ಳಲ್ಲ. ನಾನು ನಾರ್ಮಲಾಗಿ ಯಾವಾಗಲೂ ಹೆಂಗೆ ಮಾಡ್ಕೊತಿದ್ದೋ ಹಾಗೆ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಉದ್ದ ಬಂದಮೇಲೆ ಆಫ್ಟರ್ ಡಿಸೆಂಬರ್ ಓನ್ಲಿ ಐ ಕ್ಯಾನ್ ಡೂ ಕಟ್. ಓಕೆ, ಸೊ ಈ ವ್ಲಾಗ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇದೇ ಥರ ವ್ಲಾಗ್ ಏನಾದರೂ ಬರ್ತಾನೆ ಇರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ.